ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 4ನೆಯ ಅಧ್ಯಾಯದಲ್ಲಿರುವ ಕಾಲವೆಂಬುದು ಒಂದೇ ಎಂಬ ಭಾಗದಿಂದ ಓದಿಕೊಳ್ಳೋಣ. ಕಾಲವೆಂಬುದು ಇರುವುದು ಒಂದೇ, ಅದೇ ವರ್ತಮಾನ ಕಾಲವಾಗಿರುತ್ತದೆ. ಹಿಂದೆ ವರ್ತಮಾನ ಕಾಲವಾಗಿದ್ದ ಕಾಲದ ಸಂಗತಿಗಳು ಈಗ ನೆನಪಿನಲ್ಲಿರುವುದೇ ಭೂತ. ಮುಂದೆ ವರ್ತಮಾನವಾಗಬಹುದಾದ ನಿರೀಕ್ಷೆಯ ಕಾಲವೇ ಭವಿಷ್ಯತ್ ಕಾಲ. ನಿಜವಾಗಿಯೂ ಮನುಷ್ಯ ಇರಬೇಕಾದದ್ದು ವರ್ತಮಾನ ಕಾಲದಲ್ಲಿ ಮಾತ್ರ. ಮನುಷ್ಯ ಸಾಮಾನ್ಯವಾಗಿ ಭೂತದ ಮೆಲುಕಿನಲ್ಲೂ ಭವಿಷ್ಯತ್ತಿನ ಚಿಂತೆಯಲ್ಲೂ ಜೀವಿಸುತ್ತಾನೆ. ಆಗ ಆತ ವರ್ತಮಾನ ಶೂನ್ಯನಾಗಿರುತ್ತಾನೆ. ಆದ್ದರಿಂದಲೇ ವರ್ತಮಾನ ಕುಂಠಿತವಾದ ಅವನ ಬದುಕು ಗೊಂದಲಮಯವಾಗಿರುತ್ತದೆ. ಪ್ರಾಣಿಗಳು ವರ್ತಮಾನದಲ್ಲಿ ಬದುಕುತ್ತಿರುವುದರಿಂದ ಅವುಗಳು ತಮ್ಮ ತಮ್ಮ ಬದುಕನ್ನು ಸುಲಲಿತವಾಗಿ ಸಾಗಿಸುತ್ತವೆ. ವರ್ತಮಾನ ಕಾಲವು ಬುದ್ಧಿಪ್ರೇರಕವಾಗಿಯೂ ಭೂತ ಭವಿಷ್ಯತ್ ಕಾಲವು ಮನೋಪ್ರೇರಕವಾಗಿರುತ್ತದೆ. ಮನುಷ್ಯನ ಬದುಕು, ಅವನ ಚಿಂತನೆಯು ಭೂತ ಭವಿಷ್ಯತ್ತಿನಲ್ಲಿ ಚಲಿಸುತ್ತಿರುತ್ತದೆ. ಹೀಗಿದ್ದು ಚಿಂತನೆಯ ವೇಳೆಯಲ್ಲಿಯೂ ಸಹ ತಾನು ವರ್ತಮಾನೀಯನೇ ಆಗಿರುತ್ತಾನೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯು ತಾನು ಎಲ್ಲರಂತೆ ಓದಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿ ಉತ್ತಮ ನೌಕರಿಯನ್ನು ಪಡೆಯುವುದರ ಮೂಲಕ ತಾನು ಸುಖವಾಗಿರುತ್ತೇನೆ ಎಂಬುದೇ ಅವನ ಮೂಲ ಗುರಿ. ಇದಕ್ಕಾಗಿ ಅವನು ಚಿಂತಿಸುವಾಗ ಅವನು ವರ್ತಮಾನ ಕಾಲದಲ್ಲಿರುತ್ತಾನೆ. ಆಗ ವರ್ತಮಾನ ಕಾಲದಲ್ಲಿದ್ದು ಅವನು ಆಲೋಚಿಸುವುದು ಅವನಿಗೆ ಭವಿಷ್ಯತ್ ಕಾಲವೆನಿಸುತ್ತದೆ. ತಾನು ಅಂದುಕೊಂಡ ಆಲೋಚನೆಯ ಪ್ರಕಾರ ಶ್ರದ್ಧೆಯಿಂದ ಓದುತ್ತಾ ಕುಳಿತಿರುವ ಆ ಕಾಲವು ಅವನಿಗೆ ವರ್ತಮಾನವಾಗಿರುತ್ತದೆ. ಹೀಗೆ ವಾದಲು ಈ ಹಿಂದೆ ಅವನು ಆಲೋಚನೆಯು ಮಾಡಿದ್ದ ಕಾಲವು ಅವನಿಗೆ ಭೂತವಾಗಿರುತ್ತದೆ. ಪರೀಕ್ಷೆಯ ಕಾಲವು ಆಗ ಭವಿಷ್ಯತ್ ಆಗಿರುತ್ತದೆ. ನಂತರ ಪರೀಕ್ಷೆಯ ವೇಳೆ ಆತನು ಕುಳಿತು ಹಿಂದೆ ಭೂತಕಾಲದಲ್ಲಿ ಓದಿದ್ದನ್ನೇ ವರ್ತಮಾನ ಕಾಲದಲ್ಲಿ ಕುಳಿತು ಬರೆಯುತ್ತಿರುವಾಗ ತಾನು ಈ ಹಿಂದೆ ವರ್ತಮಾನೀಯನಾಗಿ ಓದಿದ, ನೌಕರಿಗಾಗಿ ಆಲೋಚನೆ ಮಾಡಿದ ಕಾಲಗಳೆಲ್ಲವೂ ಆತನಿಗೆ ಈಗ ಭೂತವಾಗಿ ಪರಿಣಮಿಸಿ ತಾನು ಪರೀಕ್ಷೆಯಲ್ಲಿ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಭವಿಷ್ಯತ್ ಕಾಲವಾಗಿ, ಫಲಿತಾಂಶವನ್ನು ಕೇಳುವಾಗ ತಾನು ವರ್ತಮಾನೀಯನೇ ಆಗಿ ತಾನು ಈವರೆಗೆ ಮಾಡಿದ್ದೆಲ್ಲ ತನಗೆ ಈಗ ಭೂತಕಾಲವಾಗಿ ಪರಿಣಮಿಸುತ್ತದೆ ಎಂದಾಗ ತಾನು ಆಲೋಚನೆ ಮಾಡಿದ, ಅದರಂತೆ ಓದಿದ್ದನ್ನು ಪರೀಕ್ಷೆಯ ವೇಳೆಯಲ್ಲಿ ಬರೆದ, ಪರೀಕ್ಷೆಯ ಫಲಿತಾಂಶವನ್ನು ಕೇಳುವ ವೇಳೆ, ಈ 3 ವೇಳೆಯಲ್ಲಿಯೂ ತಾನು ವರ್ತಮಾನೀಯನೇ ಆಗಿರುತ್ತಾನೆ. ಇಲ್ಲಿ ಭೂತ ಭವಿಷ್ಯತ್ ಎನ್ನುವುದು ಕೇವಲ ಮನೋ ಆಲೋಚನೆಯ ತರಂಗಗಳೇ ಆಗಿವೆಯೇ ವಿನ ಅವು ಕಾಲಗಳಲ್ಲ. ಮನಸ್ಸಿಗೆ ಈ ಭೂತ ಭವಿಷ್ಯತ್ಗಳೆಂಬ ತರಂಗಗಳಿದ್ದಾಗ ತಾನು ವರ್ತಮಾನದ ಅನುಭವವನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಅನುಭವಿಸುವ ಕಾಲವೊಂದೇ ವರ್ತಮಾನ ಕಾಲವಾಗಿರುತ್ತದೆ. ಈ ಅನುಭವವನ್ನು ಅನುಭವಿಸಲು ತಾನು ಯೋಚಿಸುವ ಕಾಲಗಳು ಭೂತ ಭವಿಷ್ಯತ್ಗಳೆನಿಸಿದರೂ ಆ ಆಲೋಚನೆ ಮಾಡುವಾಗ ತಾನು ವರ್ತಮಾನೀಯನೇ ಆಗಿರುತ್ತಾನೆ. ಆದ್ದರಿಂದ ವರ್ತಮಾನ ಕಾಲವೊಂದೇ ಸತ್ಯ, ಉಳಿದವು ಮಿಥ್ಯ. ಮನುಷ್ಯನ ಸುಲಲಿತವಾದ ಬದುಕಿಗೆ ಅತ್ಯವಶ್ಯಕವಾಗಿ ಬೇಕಾದದ್ದು ವರ್ತಮಾನ ಕಾಲವೊಂದೇ. ಮನುಷ್ಯನು ವರ್ತಮಾನೀಯನಾಗಬೇಕಾದರೆ ಬಹಿರ್ಪ್ರಜ್ಞೆಯನ್ನು ತೊರೆದು ಅಂತರ್ಪ್ರಜ್ಞಾಪರನಾಗುವುದಷ್ಟೇ ವರ್ತಮಾನ. ಆಗ ಮನುಷ್ಯನ ಮನಸ್ಸು ಕ್ರಿಯಾಶೂನ್ಯವಾಗಿರುತ್ತದೆ. ಭ್ರಮೆ ಇಲ್ಲದವನಿಗೆ ಭೂತ ಭವಿಷ್ಯಗಳಿಲ್ಲ. ಅಂದರೆ ಅಂತಹ ಏಕಾಗ್ರ ಸ್ಥಿತಿಯೇ ವರ್ತಮಾನ ಕಾಲ. ಈ ಏಕಾಗ್ರತೆಗೆ ಮೂಲ ಯೋಗವೇ ಆಗಿದೆ. ವಿಧಿಲಿಖಿತ ಹಣೆಬರಹ ಪ್ರಾರಬ್ಧ ಎಂಬುದು ಕೇವಲ ಮನೋಭ್ರಮೆಯೇ ಆಗಿದೆ. ವಿಧಿ ಎಂಬುದು ಪ್ರೇರಕ ಶಕ್ತಿ, ಇದು ಮನಸ್ಸೇ ಆಗಿದೆ. ಯಾವುದೇ ಕಾರ್ಯವನ್ನು ಪ್ರೇರೇಪಿಸುವುದು ಮನಸ್ಸೇ. ಇದನ್ನು ಹೇಗೆ ಮಾಡಬೇಕೆಂಬ ಆಲೋಚನೆಯೇ ಲಿಖಿತವಾಗಿ ಇರುತ್ತದೆ. ಈ ಆಲೋಚನೆಗೆ ಅನುಗುಣವಾಗಿ ಕೆಲಸ ಮಾಡುವುದೇ ಕರ್ಮವಾಗಿರುತ್ತದೆ. ಈ ಕರ್ಮಕ್ಕೆ ಅನುಗುಣವಾಗಿ ದೊರಕುವ ಫಲವೇ ಪ್ರಾರಬ್ಧ. ಇದನ್ನೇ ಮಾಡಿದ್ದುಣ್ಣೋ ಮಹಾರಾಯ ಎನ್ನಲಾಗಿದೆ. ಹೀಗಲ್ಲದೆ ಯಾರ ಹಣೆಯಲ್ಲಿ ಯಾರೂ ಏನನ್ನೂ ಬರೆದು ಕಳುಹಿಸಿಲ್ಲ. ಭೂಮಿಯು ಉಸಿರಾಡುತ್ತದೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನಾವು ನಿವಾಸಿಸುತ್ತಿರುವ ಭೂಮಿಯು ಉಸಿರಾಡುತ್ತದೆ. ಭೂಮಿಯ ಪರಿಭ್ರಮಣೆಯಿಂದ ತರಂಗಗಳು ಉಂಟಾಗುತ್ತವೆ. ಈ ಭೂಮಿಯು ಸೌರವ್ಯೂಹದಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ. ಇದೇ ರೀತಿ ಅನೇಕ ಗ್ರಹೋಪಗ್ರಹಗಳು ಪರಸ್ಪರ ಆಕರ್ಷಣೆಯಿಂದ ತಮ್ಮದೇ ಆದ ಪಥದಲ್ಲಿ ಪರಿಭ್ರಮಿಸುತ್ತಿವೆ. ಇದಕ್ಕೆ ಸೂರ್ಯನೇ ಕಾರಣಪುರುಷ. ಈ ಭೂಮಿಗೆ ಪ್ರಾಣದಾತ ಸೂರ್ಯನೇ ಆಗಿರುತ್ತಾನೆ.
ಈ ಸೂರ್ಯನು ಸಹ ಸ್ವತಂತ್ರನಲ್ಲ. ಅವನೂ ಸಹ ವಿಶ್ವದ ಆಕಾಶ ಕಾಯಗಳಲ್ಲಿ ಒಬ್ಬನಾಗಿದ್ದಾನೆ. ಆತನೂ ಸಹ ಮತ್ತೊಂದರ ಆಧಾರದಿಂದಲೇ ನಡೆಯುತ್ತಿದ್ದಾನೆ. ಸರ್ವಜೀವಿಗಳ ಬದುಕಿಗೆ ತಮ್ಮೊಳಗೆ ತಮ್ಮದೇ ಆದ ಒಂದು ಹೃದಯ ಸ್ಥಾನವಿದೆ. ಅದರಂತೆಯೇ ಈ ಭೂಮಿಗೂ ಕೂಡ ಒಂದು ಸ್ಪಂದನ ಕೇಂದ್ರ ಇರುತ್ತದೆ. ಅದೇ ಭೂಮಿಯ ಹೃದಯವಾಗಿರುತ್ತದೆ. ಹೃದಯವೆಂದರೆ ಚೈತನ್ಯ ಸ್ಪಂದನ ಕ್ಷೇತ್ರ. ಆ ಕ್ಷೇತ್ರದೊಳಗೆ ಚೈತನ್ಯ ಕೇಂದ್ರಬಿಂದುವೇ ಆತ್ಮ. ಈ ಚೈತನ್ಯಾತ್ಮನಿಂದ ಬಹಿರ್ಗತವಾಗುವ ಜಗತ್ಪ್ರಾಣಶಕ್ತಿಯ ಅಂಶವೇ ಸಮಸ್ತ ಜೀವಿಗಳ ಬದುಕಿನ ಮೂಲಾಧಾರವಾಗಿರುತ್ತದೆ. ಭೂಮಿಯಲ್ಲಿ ಲೋಹಗಳು, ಲವಣಾಂಶಗಳು, ಆಮ್ಲಗಳು ಮುಂತಾದ ರಾಸಾಯನಿಕ ವಸ್ತುಗಳು ಘನೀಭೂತವಾಗಿ ಇರುತ್ತವೆ. ಭೂಮಿಯ ಪರಿಭ್ರಮಣೆಯಿಂದ ಉಂಟಾದ ಶಕ್ತಿಯಲ್ಲಿ ನೀರು ತೇವಾಂಶ, ವಾಯು ಗಾಳಿ, ಅಗ್ನಿ ಉಷ್ಣಾಂಶ ಕೂಡಿಯೇ ಇರುತ್ತವೆ. ನೀರಿನ ಮೇಲೆ ಸೂರ್ಯನ ಕಿರಣದ ತಾಪಮಾನ ಬಿದ್ದಾಗ ಅದು ಆವಿಯಾಗಿ ವಿಕಾಸ ಹೊಂದಿ ಶಕ್ತಿ ಉತ್ಪತ್ತಿಗೆ ಕಾರಣವಾಗುತ್ತದೆ. ಹೀಗೆ ಹೊರಹೊಮ್ಮಿದ ಶಕ್ತಿಯಲ್ಲಿ ತೇವಾಂಶ, ವಾಯು ಅಂಶ, ಉಷ್ಣಾಂಶ, ಶಕ್ತಿ, ಚೈತನ್ಯ ಸಮನಾಗಿ ಕೂಡಿರುತ್ತದೆ. ಈ ಶಕ್ತಿಯು ನಿರಾಕಾರ. ಇದನ್ನು ಪ್ರತ್ಯೇಕಿಸಿ ಯಾರೂ ನೋಡಲಾರರು. ಕಾರಣ ಇದು ಅಗಮ್ಯ, ಅಗೋಚರ, ಅಪ್ರಮಾಣ. ಈ ಶಕ್ತಿಗೆ ಮೂಲ ನೀರು, ಗಾಳಿ, ಅಗ್ನಿಯ ಪರಸ್ಪರ ತಾಕಲಾಟವೇ ಆಗಿದೆ. ನೀರು ಒಂದು ಸ್ವತಂತ್ರವಾದ ವಸ್ತುವಲ್ಲ. ಆದರೆ ಈ ನೀರು ಸ್ಥೂಲವಾಗಿ ಒಂದೇ ವಸ್ತುವಾಗಿ ಕಾಣುತ್ತಿದ್ದರೂ ಅದರಲ್ಲಿ ಉಷ್ಣಾಂಶ, ಗಾಳಿಯ ಅಂಶ ನಿರ್ದಿಷ್ಟ ಪ್ರಮಾಣದಲ್ಲಿ ಕೂಡಿಯೇ ಇದ್ದರೂ ಪ್ರಧಾನವಾಗಿ ನೀರಾಗಿ ಕಾಣುತ್ತದೆ. ಇದೇ ರೀತಿ ಅಗ್ನಿಯೂ ಕೂಡ ಒಂದು ಸ್ವತಂತ್ರ ವಸ್ತುವಲ್ಲ. ಮೂಲತಃ ಅಗ್ನಿ ನಮಗೆ ಒಂದೇ ಆಗಿ ಕಂಡರೂ ಅದರಲ್ಲಿ ತೇವಾಂಶ, ವಾಯು ಅಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಕೂಡಿಯೇ ಇರುತ್ತವೆ. ಇದೇ ವಿಧವಾಗಿ ವಾಯು ಕೂಡ ಸ್ವತಂತ್ರ ವಸ್ತುವಲ್ಲ. ಇದು ನಮಗೆ ಒಂದಾಗಿ ಕಂಡರೂ ಅದರಲ್ಲಿ ಅಗ್ನಿ ಮತ್ತು ನೀರು ಸೇರಿರುವುದರಿಂದಲೇ ವಾಯುವಿನ ಚಲನೆಗೆ ಕಾರಣವಾಗಿರುತ್ತದೆ. ಹೀಗೆ ಭಿನ್ನವಾದ ತೇವಾಂಶ, ಶಾಖಾಂಶ, ವಾಯು ಅಂಶಗಳು ಸಮ್ಮಿಲನವಾಗಿ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಇವುಗಳು ಒಂದಾಗಿ ಹೊರಹೊಮ್ಮಲು ಒಂದು ಕೇಂದ್ರಸ್ಥಾನ ಇರಲೇಬೇಕು. ಅದೇ ಹೃದಯ. ಭೂಮಿಯ ಕೇಂದ್ರಸ್ಥಾನದಿಂದಲೇ ಶಕ್ತಿಯು ಬಹಿರ್ಗತವಾಗುವುದು. ಈ ಶಕ್ತಿಯೇ ಭೂಮಿಯ ಚಲನೆಗೂ ಕಾರಣವಾಗುತ್ತದೆ. ಈ ಭೂಮಿಯ ಅಂತರ್ಗತ ಶಕ್ತಿಯು ಬಹಿರ್ಗತವಾಗಲು ನಾಳರೂಪದ ರಂಧ್ರಗಳ ವ್ಯವಸ್ಥೆ ಭೂಮಿಯಲ್ಲಿ ಇರಲೇಬೇಕು. ಶರೀರದಲ್ಲಿ ರೋಮಗಳು ಇದ್ದಂತೆ. ಇದರಿಂದ ಹೊರಗಿನ ಸೂರ್ಯನ ಶಕ್ತಿಯು ಒಳಹೊಕ್ಕು ತನ್ನ ಒಳಗಿನ ಶಕ್ತಿಯನ್ನು ಹೊರಕ್ಕೆ ತಳ್ಳಲು ಸಹಾಯವಾಗುತ್ತದೆ. ಭೂಮಿಯ ಅಂತರಂಗದಲ್ಲಿ ಉಂಟಾದ ಅಯಸ್ಕಾಂತ ಕಿರಣಗಳು ಹೊರಮುಖವಾಗಿ ಬರಲು ಭೂಮಿಯಲ್ಲಿ ರಂಧ್ರಗಳು ಇರಲೇಬೇಕು. ಆದ್ದರಿಂದಲೇ ಭೂಮಿಯ ಅಂತರಂಗದಲ್ಲಿರುವ ಉಷ್ಣೋದಕ ಪ್ರವಾಹಗಳು, ಶೀತೋದಕ ಪ್ರವಾಹಗಳು ಹರಿದಾಡಲು ಹಾಗೂ ಜ್ವಾಲಾಮುಖಿಗಳು ಏರ್ಪಟ್ಟು ಭೂಮಿಯ ಅಂತರಂಗದಿಂದ ಲಾವಾರಸವು ಹೊರಹೊಮ್ಮಲು ಕಾರಣವಾಗಿವೆ. ಭೂಮಿಯ ಪರಿಭ್ರಮಣೆಯಿಂದ ಉಂಟಾದ ಕಾಂತಶಕ್ತಿಯು ಭೂಮಿಯ ಸಮಸ್ತ ಜೀವರಾಶಿಗಳ ಮೂಲಕ ಹಾಯ್ದು ಮತ್ತೊಂದು ಪರಿಧಿಯಲ್ಲಿ ಭೂಮಿಯನ್ನು ಸೇರಿಕೊಳ್ಳುತ್ತವೆ. ಅಂದರೆ ಭೂಮಿಯ ಕಾಂತ ಪರಿಮಿತಿಗೂ ಒಂದು ಸ್ಥಾನ ಉಂಟು. ಆದ್ದರಿಂದಲೇ ಭೂಮಿಯು ತನ್ನಲ್ಲಿರುವ ಯಾವ ವಸ್ತುಗಳು ತನ್ನ ಪರಿಮಿತಿಯನ್ನು ದಾಟಿ ಹೋಗದಂತೆ ತನ್ನಲ್ಲೇ ಸೆಳೆದುಕೊಳ್ಳುತ್ತದೆ. ಇದೇ ಗುರುತ್ವಾಕರ್ಷಣ ಶಕ್ತಿ. ಭೂಮಿಯ ಪರಿಭ್ರಮಣೆಯಿಂದ ಉಂಟಾದ ಶಕ್ತಿಯು ಭೂಮಿಯ ಮೇಲಿರುವ ಜೀವಿಗಳಿಗೆ ಚೈತನ್ಯವನ್ನು ಪ್ರಾಣವಾಯು ರೂಪದಲ್ಲಿ ಹಂಚುತ್ತದೆ. ಹೀಗೆ ಭೂಮಿಯ ಉಸಿರಾಟದಿಂದ ಜೀವಿಗಳು ಚೈತನ್ಯ ಪಡೆದುಕೊಂಡು ತಮ್ಮ ತಮ್ಮ ಅಂತರಂಗದಲ್ಲಿ ಪ್ರಕೃತಿ ಸಹಜ ರಾಸಾಯನಿಕ ಕ್ರಿಯೆಯ ನಂತರ ಅಪಾನವೆಂಬ ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುತ್ತವೆ. ಹೀಗೆ ಜೀವಿಗಳಿಂದ ಹೊರಹೊಮ್ಮಿದ ಇಂಗಾಲದ ಡೈಆಕ್ಸೈಡನ್ನು ಪ್ರಕೃತಿ ತಾಯಿಯು ತನ್ನಿಂದಲೇ ಪೋಷಿತವಾದ ಸಸ್ಯವರ್ಗಕ್ಕೆ ಕೊಟ್ಟು ಅವುಗಳಲ್ಲಿ ಪ್ರಕೃತಿ ಸಹಜ ರಾಸಾಯನಿಕ ಕ್ರಿಯೆ ನಡೆಸಿ ಅವುಗಳಿಂದ ಹೊರಹೊಮ್ಮಿದ ಆಮ್ಲಜನಕವನ್ನು ಸಮಸ್ತ ಜೀವರಾಶಿಗಳಿಗೆ ವ್ಯವಸ್ಥಿತವಾಗಿ ಬದುಕಿ ಉಳಿಯಲು ಹಂಚುತ್ತಿರುವ ಭೂಮಾತೆಯು ನಮ್ಮಂತೆಯೇ ಉಸಿರಾಡುತ್ತಿದೆ. ಭೂಮಿಯ ಮೇಲೆ ಬಿದ್ದ ಮಳೆ ಭೂಮಿಯಲ್ಲಿ ಇಂಗುತ್ತದೆ. ಹೀಗೆ ಇಂಗಿದ ನೀರು ಸೂರ್ಯನ ಶಾಖದಿಂದ ಅನಿಲ ರೂಪ ಹೊಂದಿ ಭೂಮಿಯಿಂದ ಮತ್ತೆ ಮೇಲ್ಮುಖವಾಗಿ ಹೋಗುತ್ತದೆ. ಹೀಗೆ ಮೇಲ್ಮುಖವಾಗಿ ಬಂದ ಶಕ್ತಿಯನ್ನು ಪುನಃ ಮಳೆಯ ರೂಪದಲ್ಲಿ ತನ್ನತ್ತಲೇ ಸೆಳೆದುಕೊಳ್ಳುತ್ತದೆ. ಈ ಮಧ್ಯೆ ವ್ಯವಹರಿಸುತ್ತಿರುವ ಚೈತನ್ಯಾತ್ಮಕ ಶಕ್ತಿಯೇ ಜಗತ್ಪ್ರಾಣಶಕ್ತಿ ಆಗಿರುತ್ತದೆ. ಈ ಜಗತ್ಪ್ರಾಣಶಕ್ತಿಯ ದೆಸೆಯಿಂದಾಗಿ ಭೂಮಿಯೂ ಕೂಡ ತನ್ನಿಂದುಂಟಾದ ಹಾಗೂ ತನ್ನ ಮಕ್ಕಳೇ ಆದ ಜೀವರಾಶಿಗಳ ಜೊತೆಯಲ್ಲಿ ಸಹಕರಿಸಿ ಉಸಿರಾಡುತ್ತದೆ. ಈ ಭೂಮಿಯು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಸೌರವ್ಯೂಹದ ಸಹಾಯ ಪಡೆಯುತ್ತಿದೆ. ಹೀಗೆ ನೋಡಲಾಗಿ ಜಗತ್ತಿನಲ್ಲಿ ಯಾವ ವಸ್ತುವು ಸ್ವತಂತ್ರವಾಗಿಲ್ಲ. ಪರಸ್ಪರ ಅನ್ಯೋನ್ಯ ಸಂಬಂಧವನ್ನು ಪ್ರಕೃತಿ ಸಹಜವಾಗಿ ಹೊಂದಿದೆ. ಇದಕ್ಕೆ ದೈವವೆಂಬುದು ಕೂಡ ಹೊರತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ 4ನೇ ಅಧ್ಯಾಯವನ್ನು ಮುಂದುವರಿಸೋಣ.
ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವ ಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವ ಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮ ನಮಸ್ಕಾರಗಳು.